ಡೆಹ್ರಾಡೂನ್ನಲ್ಲಿ ನೀಟ್ ಪರೀಕ್ಷಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಕೆ ಹೆಸರು ರಿಯಾ ಕುಮಾರಿ, 23 ವರ್ಷ. ರಿಯಾ ಕುಮಾರಿ ಥಾಪಾ. ಐ ಲವ್ ಯು ಮಮ್ಮಿ ಪಾಪ ಅಂತ ಆಕೆ ಡೆತ್ ನೋಟ್ ಬರೆದಿಟ್ಟು ನನ್ನ ಸಾವಿಗೆ ಯಾರೂ ಕಾರಣರಲ್ಲ ಅಂತ ಉಲ್ಲೇಖ ಮಾಡಿ ಆಕೆ ಸತ್ತಿದ್ದಾಳೆ. ಎಂಥ ಸ್ಥಿತಿ ನೋಡಿ. ಮೇ 3ಕ್ಕೆ ನೀಟ್ ಪರೀಕ್ಷೆಯನ್ನು ಬರೆದಿದ್ಲು ರಿಯಾ ಕುಮಾರಿ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಂಥ ಹಿನ್ನೆಲೆಯಲ್ಲಿ ಪರೀಕ್ಷೆ ರದ್ದಾಗಿತ್ತು. ಪರೀಕ್ಷೆ ರದ್ದಾಗಿದ್ದು ಮರುಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಿಪರೇಷನ್ನು ಅದು ಇದು ಅದೆಲ್ಲದಕ್ಕೂ ಕೂಡ ಬೇಸತ್ತು ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಎಂಥ ಸ್ಥಿತಿ ನೋಡಿ. ದ್ವಿತೀಯ PUCನಲ್ಲಿ ಟಾಪರ್ ಆಗಿದ್ದು ರಿಯಾ, ಟಾಪರ್. ಇಂಥ ಮಕ್ಕಳುಗಳು ಸಾಯ್ತವೆ ಅಂತಂದರೆ ಏನ್ರಿ ಅರ್ಥ? ಇದು ವ್ಯವಸ್ಥೆಗೆ ನಾಚಿಕೆ ಆಗಬೇಕು ನಿಜಕ್ಕೂ. ಶೇಮ್. ಭಾರತ ಇವತ್ತು ಚಂದ್ರನ ಅಂಗಳಕ್ಕೆ ಹೋಗ್ತಾ ಇದೆ. ಭಾರತ ಇವತ್ತು ಇಸ್ರೋ ಮುಖಾಂತರ ಆಕಾಶವನ್ನು ಆಳ್ತಾ ಇದೆ. ನಾವು ಬೇಕಾದ್ದನ್ನು ಸೃಷ್ಟಿ ಮಾಡ್ತೀವಿ ನಾವು ವಿಜ್ಞಾನ ತಂತ್ರಜ್ಞಾನದಲ್ಲಿ. ನಮ್ಮ ಯೋಗ್ಯತೆಗೆ ನೀಟಾಗಿ ಒಂದು ನೀಟ್ ಪರೀಕ್ಷೆ ಮಾಡ್ಸೋಕ್ಕಾಗಲ್ಲ. ಎಂಥ ಸ್ಥಿತಿ. ಈಕೆ ಸಾಮಾನ್ಯ ಅಲ್ಲ, ಈಕೆ ಸೈನಿಕನ ಪುತ್ರಿ. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ಮಾಡಿದಂಥ ಸೈನಿಕನ ಪುತ್ರಿ ಈಕೆ. ತಡರಾತ್ರಿ ತನಕ ಓದ್ತಾ ಇದ್ಲು. ರಾತ್ರಿಯೆಲ್ಲ ಓದಿ ಬೆಳಗ್ಗೆ ತಡವಾಗಿ ಹೇಳ್ತಾ ಇದ್ಲು. ಆದರೆ ನೋಡಿ ಎಂಥ ಸ್ಥಿತಿ. ಎಲ್ಲೋ ಒಂದು ಕಡೆಗೆ ಆಕೆ ಹೋಪ್ಸ್ ಕಳ್ಕೊಂಡ್ಲು, ಧೈರ್ಯ ಕಳ್ಕೊಂಡ್ಲು, ಸಾವಿಗೆ ಶರಣಾಗ್ಬಿಟ್ಲು. ವಿದ್ಯಾರ್ಥಿಗಳು ಯಾರೂ ಕೂಡ ಇಂಥ ತಪ್ಪು ಮಾಡಬಾರ್ದು. ಯಾರೂ ಕೂಡ. ಪರೀಕ್ಷೆ ನಿಮ್ಮ ಇಡೀ ಜೀವನವನ್ನು ನಿರ್ಧಾರ ಮಾಡಲ್ಲ. ಇನ್ನು ಟೆಲಿಗ್ರಾಮ್ ಆ್ಯಪ್ಗೆ ನಿರ್ಬಂಧ ಹಾಕಿರುವಂಥದ್ದು. ಟೆಲಿಗ್ರಾಮ್ಗೆ ಕೇಂದ್ರ ಸರ್ಕಾರ ತಾತ್ಕಾಲಿಕ ನಿರ್ಬಂಧ ವಿಧಿಸಿದೆ. ನೀಟ್ ಪರೀಕ್ಷೆ ಅಕ್ರಮ ತಡೆಯಲಿಕ್ಕೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿರೋದು. ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಆ್ಯಪ್ಗೆ ನಿರ್ಬಂಧ. ಜೂನ್ 21ನೇ ತಾರೀಕು ನೀಟ್ ಮರುಪರೀಕ್ಷೆ ನಡೆಯುತ್ತೆ. 22ರ ತನಕ ಈ ಆ್ಯಪ್ಗೆ ನಿರ್ಬಂಧ ವಿಧಿಸಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಮನವಿ ಮೇರೆಗೆ ಕೇಂದ್ರ ಈ ಕ್ರಮ ಕೈಗೊಂಡಿದೆ. ಆದರೆ ಈ ರೀತಿ ಆ್ಯಪ್ಗೆ ನಿರ್ಬಂಧ ಹಾಕಿರೋದಕ್ಕೆ CEO ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಾವೆಲ್ ಡ್ಯುರೋಮ್ ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಇದು 150 ಮಿಲಿಯನ್ ಭಾರತೀಯರಿಗೆ ನೀಡಿರುವಂಥ ಶಿಕ್ಷೆ ಅಂತ ಪಾವೆಲ್ ಡ್ಯುರೋ ಕಿಡಿಕಾರಿದ್ದಾರೆ. ಒಳಗ್ನೂರು ಯಾರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿಲ್ಲ. ಒಂದು ಆ್ಯಪ್ ಮುಖಾಂತರ ಆಗಲಿಲ್ಲ ಅಂತಂದರೆ ಇನ್ನೊಂದು ಆ್ಯಪ್ ಮುಖಾಂತರ ಆಗುತ್ತೆ. ಅದಕ್ಕೆ ನಾವು ಹೆಂಗೆ ಜವಾಬ್ದಾರಿ ಆಗ್ತೀವಿ ಅನ್ನುವಂಥದ್ದು ಈತನ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂಗೆ ಆತ ಟ್ವೀಟ್ ಕೂಡ ಮಾಡಿದ್ದಾನೆ ಡ್ಯುರೋಮ್. ಇನ್ನು ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದೆ ಟೆಲಿಗ್ರಾಮ್ ಸಂಸ್ಥೆ. ಸರ್ಕಾರದ ನಿರ್ಧಾರವನ್ನು ಪ್ರಶ್ನೆ ಮಾಡಿ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಇವತ್ತು ಮಧ್ಯಾಹ್ನ ಅದು ವಿಚಾರಣೆಗೆ ಬರುತ್ತೆ. ಸರಿಯಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದನ್ನೇ ಬಿಗಿ ಮಾಡ್ದೇ ಯಾವ ಆ್ಯಪನ್ನು ನಿರ್ಬಂಧ ಮಾಡಿದ್ರೆ ಏನು ಬಂತು? ನನ್ನೆಲ್ಲ ನಾನು ನೋಡ್ತಾ ಇದ್ದೆ, ಒಂದಷ್ಟು ಈ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಓಡಾಡ್ತಾ ಇತ್ತು. ಈ ಟೆಲಿಗ್ರಾಮ್ ನಿರ್ಬಂಧ ಬಹಳ ಒಳ್ಳೆಯ ಇದ್ದಿದ್ದು. ಯಾಕಂದರೆ ಸಿನಿಮಾಗಳು, ಬಹುತೇಕ ಸಿನಿಮಾಗಳು ಸೋರಿಕೆ ಆಗುವಂಥದ್ದೇ ಈ ಆ್ಯಪ್ ಮುಖಾಂತರ ಅಂತ ಕೆಲವರು ಆರೋಪ ಮಾಡಿದರು. ಯಾರೋ ನೋಡ್ತಾರೆ, ಯಾರೋ ರೆಕಾರ್ಡ್ ಮಾಡ್ತಾರೆ, ಯಾರೋ ಬಿಡ್ತಾರೆ. ಈ ರೀತಿ ಚಿತ್ರಗಳು ಥಿಯೇಟ್ರಿಗಿನ ದೇವರೇ ಅಂತ ಬರ್ತಿರ್ತವೆ, ಆಗಲೇ ಟೆಲಿಗ್ರಾಮ್ ಆ್ಯಪಲ್ಲಿ ಕಾಣ್ತಾ ಇರ್ತವೆ. ಭಾಳ ಒಳ್ಳೆಯ ಕೆಲಸ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು. ಆದರೆ ವ್ಯವಸ್ಥೆ ನೆಟ್ಟಗಿದ್ದರೆ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಕ್ಕೆ ಸಾಧ್ಯನಾ? ಇಡೀ ವ್ಯವಸ್ಥೆಯಲ್ಲಿ ಲೋಪವನ್ನು ಇಟ್ಕೊಂಡು ಯಾವುದೋ ಒಂದ್ರ ಮೇಲೆ ದೂರಿದ್ರೆ ವರ್ಕೌಟ್ ಆಗಲ್ಲ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈತನ ಮೇಲೂ ಕೂಡ ಕೇಸಿತ್ತು. ಆರೋಪಿ. ಆತನಿಗೆ ಮರುಪರೀಕ್ಷೆ ಬರೀಲಿಕ್ಕೆ ಅನುಮತಿ ಸಿಕ್ಕಿದೆ. ಯಶ್ ಯಾದವ್ ಈತನ ಹೆಸರು. ದೆಹಲಿ ಹೈಕೋರ್ಟ್ ಆರೋಪಿಗೆ ಅನುಮತಿ ಕೊಟ್ಟಿದೆ. ಆಯಿತು, ನೀನು ಬರೆಯಪ್ಪ, ನೀನು ಪರೀಕ್ಷೆ ಬರೀ ಅಂತ. ಪೊಲೀಸ್ ಕಸ್ಟಡಿನಲ್ಲೇ ಆತ
ಪರೀಕ್ಷೆನ ಬರೀಬೇಕು. ಇನ್ನು ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ನೀಟ್ ಪರೀಕ್ಷೆಯಲ್ಲಾಗಿರುವಂಥ ಅಕ್ರಮವನ್ನು ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ AIDSO ಸಂಘಟನೆ ಪ್ರತಿಭಟನೆಯನ್ನು ಮಾಡಿದೆ. ಇದು ವಿದ್ಯಾರ್ಥಿಗಳ ಬದುಕಿನ ಜೊತೆಗೆ ಆಡ್ತಿರುವಂಥ ಆಟ ಅಂತ AIDSO ಬಣ್ಣಿಸಿದೆ. ನಿಜ, ಅದು ಸಮಸ್ಯೆ ಆಗದಂಗೆ ವ್ಯವಸ್ಥೆ ಮಾಡಬೇಕು. ಮರುಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದಲ್ಲಿರುವಂಥವ್ರಿಗೆ ಶಿಕ್ಷೆ ಆಗಬೇಕು. ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರನ್ನ ಬಿಡಬಾರ್ದು. ಇದು AIDSO ಮಾಡಿರುವಂಥ ಮನವಿ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು, ಯಾವ ರೀತಿ ಪ್ರತಿಭಟನೆ ಮಾಡಿದರು ಅಂತ. ಸರ್ ನೋಡಿ ಸರ್, ಗೌರ್ಮೆಂಟ್ ಏನು ನೀಟ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿದ್ರು. 26 ಲಕ್ಷ ಜನ ಬರೋಬ್ಬರಿ ಎಕ್ಸಾಮ್ ಬರೆದಿರೋಂಥದ್ದು. ಇವರ ಸ್ಕ್ಯಾಮಿಂದಾಗಿ ಏನು ನೀಟ್ ಎಕ್ಸಾಮ್ ತರ್ತೀವಿ ಅಂತ ಹೇಳಿದ್ರು. ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಯಾಕೆ ಬೇಕು ಅಂತ ಹೇಳ್ತಾನೆ ಅವ್ರು ಹೇಳಿದ್ದು, ಕರಪ್ಷನ್ನ ಕಡಿಮೆ ಮಾಡ್ತೀವಿ, ಟ್ರಾನ್ಸ್ಪರೆನ್ಸಿನ ತರ್ತೀವಿ, ಆಲ್ ಇಂಡಿಯಾಗೆ ಎಂಟೈರ್ ಒನ್ ನೇಷನ್ ಒನ್ ಎಕ್ಸಾಮ್ ಅಂತಂದರು. ರಾದರ್ ಒನ್ ನೇಷನ್ ಒನ್ ಎಕ್ಸಾಮ್ ಅಲ್ಲ, ಒನ್ ನೇಷನ್ ಒಂದು ಲೂಟಿ ಆಗ್ತಾ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಂದ ಸುಲಿಗೆ ಮಾಡಿಕೊಂಡು ಕೋಚಿಂಗ್ ಮಾಫಿಯಾಗಳ ಮೂಲಕ ಇವತ್ತು ನೀಟ್ ಎಕ್ಸಾಮಿನೇಷನ್ ನಡೆಸೋಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನಾಳೆ ಬರೋಂಥ ಸ್ಟೂಡೆಂಟ್ಸ್ ಯಾರು ಎಕ್ಸಾಮಿಗೆ ಬರ್ತಿದ್ದಾರೆ ಸಂಡೇ 21ನೇ ತಾರೀಕು, ಸಿಕ್ಕಾಪಟ್ಟೆ ಒತ್ತಡದಲ್ಲಿದ್ದಾರೆ. ಸುಮಾರು ಜನ ಸ್ಟೂಡೆಂಟ್ಸು ಎಕ್ಸಾಮಿಗೆ ಮತ್ತೊಂದು ಸರಿ ಅಪಿಯರ್ ಆಗಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಆತಂಕದಲ್ಲಿದ್ದಾರೆ. ಅವರಿಗೆ ಭಯ ಆಗ್ತಾ ಇದೆ, ಹೆಂಗಿರುತ್ತೋ ಪೇಪರ್ ಗೊತ್ತಿಲ್ಲ, ಮತ್ತಿವತ್ತು ಯಾವ ಡೀಲಿಂಗ್ಗಳಾಗಿದೆಯೋ ಗೊತ್ತಿಲ್ಲ, ಯಾರಿಗೆ ಲೀಕ್ ಮಾಡಿದಾರೋ ಗೊತ್ತಿಲ್ಲ. ಈ ಅತಂತ್ರದಲ್ಲಿ ಸ್ಟೂಡೆಂಟ್ಸು ಎಕ್ಸಾಮ್ ಬರೀಬೇಕು. ಇದನ್ನು AIDSO ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಅಪೋಸ್ ಮಾಡ್ತಾ ಇದ್ದೀವಿ. ಇಮಿಡಿಯೇಟ್ಲಿ NTA ಸ್ಕ್ರ್ಯಾಪ್ ಆಗಬೇಕು, ನೀಟ್ ಬ್ಯಾನ್ ಆಗಬೇಕು. ಒಂದು ಎಜುಕೇಷನಿಸ್ಟ್ಗಳ ಚರ್ಚೆ ನಡೆದು ಕನ್ಸರ್ನ್ಡ್ ಪೀಪಲ್ ಮಧ್ಯೆ ಚರ್ಚೆ ನಡೆಸಿ ಡೆಮೋಕ್ರೆಟಿಕ್ ಆಗಿ ಒಂದು ಸೊಲ್ಯೂಷನ್ನ ಕಂಡುಹಿಡಿಬೇಕಂತೇಳಿ AIDSO ಡಿಮ್ಯಾಂಡ್ ಮಾಡುತ್ತೆ. ಮೊದಲನೇದಾಗಿ ಈ ನೀಟ್ ಸ್ಕ್ಯಾಮ್ ಏನು ನಡೀತಾ ಇದೆ, ಇದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಶುರುವಾದಾಗಿಂದ ಕೂಡ ಈ ಪ್ರಕ್ರಿಯೆ ಶುರು ಆಗ್ಬಿಟ್ಟಿದೆ. ಯಾವ ಮಟ್ಟಕ್ಕಂದ್ರೆ 2022ರಲ್ಲೂ ಸ್ಕ್ಯಾಮ್ ಆಯಿತು, 2024ರಲ್ಲೂ ಆಯಿತು, ಈಗ 2026ನಲ್ಲೂ ಆಗಿದೆ. ಮೇ 3ನೇ ತಾರೀಕು ಯಾವಾಗ ನೀಟ್ ಎಕ್ಸಾಮ್ ಬರೆದ್ರು ಸ್ಟೂಡೆಂಟ್ಸು, ಅದಕ್ಕಿಂತ ಮುಂಚೆನೇ ಪೇಪರ್ ಲೀಕ್ ಆಗ್ತಾ ಇದೆ, ಕ್ವಶನ್ಸ್ಗಳು ಹೊರಗಡೆ ಬರ್ತಾ ಇದೆ ಅನ್ನೋ ಸುದ್ದಿ ಎಲ್ಲರ ಮಧ್ಯೆನೂ ಇತ್ತು. ಆಗ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟು, ಎಜುಕೇಶನ್ ಮಿನಿಸ್ಟರು ಯಾವುದೇ ಕ್ರಮನ ತಗೊಳ್ಳಿಲ್ಲ. ಯಾರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಟ್ಯೂಷನ್ ಮಾಫಿಯಾನ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಆಟಿಟ್ಯೂಡ್ ಅಲ್ಲಿ ಎಕ್ಸಾಮ್ಸ್ ಅನ್ನ ಕಂಟಿನ್ಯೂ ಮಾಡಿದ್ರು. ಎಕ್ಸಾಮ್ ಆಗಿದ ನಂತರದಲ್ಲಿ ಅವ್ರು ಹೇಳ್ತಾರೆ ಪೇಪರ್ ಪೂರ್ತಿಯಾಗಿ ಲೀಕ್ ಆಗೋಗಿದೆ, ಅದಕ್ಕೆ ನಾವು ಶಿಸ್ತು ಕ್ರಮ ತಗೊಳ್ತೀವಿ ಅಂತ ಹೇಳಿ ಪೇಪರ್ನ ಬ್ಯಾನ್ ಮಾಡಿ ಈಗ ಮರು ಎಕ್ಸಾಮ್ ಬರೆಸ್ತಾ ಇದೀವಿ ಅಂತ ಹೇಳಿ ಜೂನ್ 21ಗೆ ಕರೆ ಕೊಟ್ಟಿದ್ದಾರೆ. ಇದು ಏನ್ ಆಗ್ತಾ ಇದೆ ಅಂದ್ರೆ, ಈ ಎಂಟೈರ್ ನೀಟ್ ಪ್ರಾಸೆಸ್ ಇಡೀ ಭಾರತಕ್ಕೆ ಒಂದೇ ಎಕ್ಸಾಮ್ ಅಂತ ತಂದು ನಿಜವಾಗ್ಲೂ ಬಡ ವಿದ್ಯಾರ್ಥಿಗಳು, ಮೆರಿಟೋರಿಯಸ್ ಸ್ಟೂಡೆಂಟ್ಸು, ಯಾರು ಆಸೆ ಪಟ್ಟು ಕನಸು ಕಟ್ಟು ಬಡ ಮಕ್ಕಳು ಪುಟ್ಟ ಮನೆಗಳಿಂದ ಡಾಕ್ಟರ್ಸ್ ಆಗ್ಬೇಕು, ಇಡೀ ಸಮಾಜನ ಸರ್ವ್ ಮಾಡಬೇಕು ಅಂತ ಡೆಡಿಕೇಟೆಡ್ ಆಗಿ ನಿಂತಿದ್ರು, ಅಂತವ್ರ ಕನಸನ್ನ ಹಾಳು ಮಾಡ್ತಾ ಇದೆ ಈ ನೀಟ್ ಎಕ್ಸಾಮು. ಈ